ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ದಿನ ರಾವಣ ದಿಗ್ವಿಜಯದಲ್ಲಿ ನಾನು ಹೊರಟಿರುವುದು ರಾವಣ ಕುಬೇರರ ಯುದ್ಧದ ಬಗ್ಗೆ. ಹಲಕಾ ಪಟ್ಟಣದಲ್ಲಿದ್ದ ಕುಬೇರನು ರಾವಣನ ದುರ್ಮಾರ್ಗ ಪ್ರವೃತ್ತಿಯನ್ನು ತಿಳಿದು ನಮ್ಮ ವಂಶದಲ್ಲಿ ಎಷ್ಟು ಕೆಟ್ಟ ಕಾರ್ಯ ಮಾಡುವವನು ಜನಿಸಿದನು ಎಂದು ದುಃಖಿತನಾದನು. ಒಬ್ಬ ಸೇವಕನನ್ನು ಕರೆದು ರಾವಣನಿಗೆ ದುರ್ಮಾರ್ಗವನ್ನು ಬಿಟ್ಟು ಹೆಸರು ಕೆಡಿಸಿಕೊಂಡು ಬಾಳಬೇಡ, ದೇವತೆಗಳು ಮಾನವರು ಋಷಿ ಮುನಿಗಳನ್ನು ಹಿಂಸಿಸಬೇಡ ಎಂದು ಸಂದೇಶ ಕಳುಹಿಸಿದನು. ರಾವಣನು ಕುಬೇರನ ಸಂದೇಶವನ್ನು ಕೇಳಿ ಕೋಪದಿಂದ ಅಟ್ಟಹಾಸವನ್ನು ಮಾಡುತ್ತಾ, ಈ ಕುಬೇರನಿಗೆ ಈಶ್ವರನ ಸ್ನೇಹವಿದೆ ಎಂದು ಅಹಂಕಾರ ಬಂದಿದೆ. ಮೊದಲು ಇವನ ಗರ್ವವನ್ನು ದೂರ ಮಾಡಿಯೇ ಉಳಿದವರ ಬಗ್ಗೆ ಚಿಂತೆ ಮಾಡುತ್ತೇನೆ ಎಂದು ಗರ್ಜಿಸುತ್ತಾ ಮಂತ್ರಿಗಳನ್ನು ಸೇನಾಧಿಪತಿಗಳನ್ನು ಕರೆಸಿದನು. ಚತುರಂಗ ಬಲವನ್ನು ಕೂಡಿಕೊಂಡು ರಾಕ್ಷಸರ ಸೇನೆಯೊಂದಿಗೆ ಕೈಲಾಸದ ಬಳಿ ಇರುವ ಹಲಕಾ ಪಟ್ಟಣಕ್ಕೆ ದಾಳಿ ಮಾಡಿದನು. ಬಾಗಿಲು ಕಾಯುವವರಿಂದ ರಾವಣನು ದಾಳಿ ಮಾಡಿದ್ದನ್ನು ತಿಳಿದು ಅಣ್ಣ ತಮ್ಮಂದಿರಲ್ಲಿಯೇ ಯುದ್ಧವೇ ಎಂದು ಚಿಂತಿಸುತ್ತಲೇ ಯುದ್ಧಕ್ಕೆ ಸಿದ್ಧನಾದನು. ರಾಕ್ಷಸರು ಹಲಕಾಪತಿಯಲ್ಲಿ ವಿವಿಧ ರೀತಿಯಿಂದ ವಿನಾಶವನ್ನು ಮಾಡಲಾರಂಭಿಸಿದರು. ಯಕ್ಷಬಲ, ರಾಕ್ಷಸ ಬಲ ಯುದ್ಧ ಮಾಡುವುದನ್ನು ಕಂಡು ದೇವತೆಗಳು ಸಹ ಚಕಿತರಾದರು. ದಶವದನನ ರಾವಣನು ವಿವಿಧ ರೀತಿಯಿಂದ ದಾಳಿ ಮಾಡಿ ಕುಬೇರನನ್ನು ಸೋಲಿಸಿ ಅವನ ಪುಷ್ಪಕ ವಿಮಾನವನ್ನು ಕಸಿದುಕೊಂಡು ಆಕಾಶ ಮಾರ್ಗದಲ್ಲಿ ಲಂಕೆಗೆ ಹೊರಟನು. ಬರುವಾಗ ಕೈಲಾಸ ಪರ್ವತವನ್ನು ಕಂಡು ಅಲ್ಲಿನ ಶಾಂತಿಯನ್ನು ಶ್ರೇಷ್ಠತೆಯನ್ನು ಕಂಡು ಆಕರ್ಷಿತನಾದನು. ಸ್ನೇಹಿತರೆ, ಈ ದಿನ ನಾವು ರಾವಣ ಮತ್ತು ಕುಬೇರರ ಯುದ್ಧದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದರಲ್ಲಿ ರಾವಣನು ಯುದ್ಧದಲ್ಲಿ ಕುಬೇರನನ್ನು ಸೋಲಿಸುತ್ತಾನೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.